ಅದೊಂದು ಕಾಲ. ಭಾರತ ಕೇವಲ ದೇಶವಾಗಿರಲಿಲ್ಲ, ಅದು ವೇದಗಳ ತಾಯ್ನಾಡು, ಉಪನಿಷತ್ತಿನ ಜನ್ಮಭೂಮಿ. ಜ್ಞಾನ ಇಲ್ಲಿ ನದಿಯ ಹಾಗೆ ಹರಿದಿತ್ತು. ಆಯುರ್ವೇದ, ಶೂನ್ಯ, ಖಗೋಳಶಾಸ್ತ್ರ, ಆಜಂತ, ಎಲ್ಲೋರ ಇವು ಕೇವಲ ಆವಿಷ್ಕಾರಗಳಲ್ಲ, ಜಗತ್ತಿನ ಮಾರ್ಗದೀಪಗಳು. ಆದರೆ ಈ ಜ್ಞಾನಭೂಮಿ ದೂರದ ನಾಡಿನವರಿಗೆ ಕಾಣಿಸಿತು. ಅವರಿಗೆ ಈ ಭೂಮಿ ಸಂಪತ್ತಿನ ಸ್ವರ್ಗ ಎಂದು ತಿಳಿಯಲು ಜಾಸ್ತಿ ಸಮಯ ಬೇಕಾಗಿರಲಿಲ್ಲ. ಮೊದಲಿಗೆ ಸಮುದ್ರದ ಅಲೆಗಳ ಮೇಲೆ ಇಡೀ ಹಡಗುಗಳು ಬಂದು ನಿಂತವು. ಅದು ಪೋರ್ಚುಗೀಸರ ಆಗಮನ. ನಂತರ ಬಂದವರು ಡಚ್, ಫ್ರೆಂಚ್, ಡ್ಯಾನಿಷ್ ಹಾಗೂ ಕೊನೆಯಲ್ಲಿ ಬ್ರಿಟಿಷರು. ಅವರು ನಗುಮುಖದ ವ್ಯಾಪಾರಿಗಳಂತೆ ಬಂದರು, ಆದರೆ ಅಂತರಾಳದಲ್ಲಿ ಆಳ್ವಿಕೆಯ ಹಸಿವು ಹೊತ್ತಿತ್ತು. ಅವರು ತಂದದ್ದು ಮಸಾಲೆ ಕೊಂಡೊಯ್ಯುವ ಹಡಗಲ್ಲ, ಭಾರತದ ಹೃದಯವನ್ನು ಹಿಡಿಯುವ ಬಲೆ. ಮೊಘಲ್ ದೊರೆ ಔರಂಗಜೇಬ್ ನಿಧನದ ನಂತರ ಮೊಘಲ್ ಸಾಮ್ರಾಜ್ಯದ ಬಲ ಕುಸಿದಿತ್ತು. ಸಣ್ಣ ಸಣ್ಣ ಪ್ರಾಂತ್ಯದ ರಾಜರು ತಮ್ಮ ಸಣ್ಣ ಪ್ರಾಂತ್ಯಗಳನ್ನು ನೋಡಿಕೊಳ್ಳಲು ಶುರು ಮಾಡಿದರು. ಅದೇ ಗ್ಯಾಪ್ಗೆ ಬ್ರಿಟಿಷರು ಚದುರಂಗದ ಆಟಗಾರರಂತೆ ಕಾಲಿಟ್ಟರು. 1600ರಲ್ಲಿ ರಾಣಿ ಎಲಿಜಬೆತ್ ಅವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗೆ ವಿಶೇಷ ಹಕ್ಕೊಂದನ್ನು ಕೊಟ್ಟಿದ್ದರು. ಬೇರೆ ಬೇರೆ ದೇಶಗಳಲ್ಲಿ ಸಿಗುವ ಕಡಿಮೆ ಬೆಲೆಯ ವಸ್ತುಗಳನ್ನು ಕೊಂಡೊಯ್ದು ಯುರೋಪ್ ದೇಶಗಳಲ್ಲಿ ಹೆಚ್ಚಿನ ಬೆಲೆಗೆ ಮಾರಿ ಲಾಭ ಗಳಿಸುವುದು ಅದರ ಮುಖ್ಯ ಉದ್ದೇಶವಾಗಿತ್ತು. ಅದರ ಹಿಂದಿನ ಷಡ್ಯಂತ್ರ ವ್ಯಾಪಾರದಿಂದ ಪ್ರಭಾವ, ಪ್ರಭಾವದಿಂದ ಆಳ್ವಿಕೆ. ಇದು ಕೇವಲ ವ್ಯಾಪಾರವಾಗಿರಲಿಲ್ಲ, ಭಾರತದ ಭವಿಷ್ಯವನ್ನು ಬದಲಿಸುವ ಬಲೆಯಾಗಿತ್ತು. ಬ್ರಿಟಿಷರ ನಾಯಕ ರಾಬರ್ಟ್ ಕ್ಲೈವ್ ಯುದ್ಧದಲ್ಲಿ ಮಾತ್ರವಲ್ಲ, ವಿಶ್ವಾಸದ್ರೋಹದಲ್ಲೂ ಗೆದ್ದವನು. ನವಾಬ್ ಸಿರಾಜ್ ಉದೌಲಾ ಸೇನೆಯನ್ನು ಒಳಗಿನಿಂದಲೇ ಒಡೆದು ಹಾಕಿದರು. ಯುದ್ಧ ಮುಗಿದಾಗ ಬಂಗಾಳದ ಬಾಗಿಲು ತೆಗೆದಿತ್ತು. ಭಾರತದ ಮೇಲಿನ ಬ್ರಿಟಿಷ್ ದೌರ್ಜನ್ಯಕ್ಕೆ ಅದೇ ಬಾಗಿಲು ಬುನಾದಿಯಾಗಿತ್ತು. ಬ್ರಿಟಿಷರ ಆಟ ಸ್ಪಷ್ಟವಾಗಿತ್ತು. ಒಪ್ಪಂದ, ಯುದ್ಧ, ಲಂಚ, ವಂಚನೆ ಇವೆಲ್ಲದರಲ್ಲೂ ಕರಗತವಾಗಿದ್ದರು. ಗಂಡು ಮಕ್ಕಳಿಲ್ಲದ ರಾಜರ ರಾಜ್ಯವನ್ನು ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಹೆಸರಿನಲ್ಲಿ ತಮ್ಮದಾಗಿಸಿಕೊಳ್ತಿದ್ದರು. ಕೆಲವು ರಾಜರುಗಳು ಇವರ ಕೈಗೊಂಬೆಗಳಾಗಿ ಬದುಕಲು ಶುರು ಮಾಡಿದರು. ಆಳ್ವಿಕೆ ನಡೆಸುತ್ತಿದ್ದವರು ಇಲ್ಲಿನ ರಾಜರೇ, ಆದರೆ ಅವರ ಹಗ್ಗ ವಿದೇಶದವರ ಕೈಯಲ್ಲಿತ್ತು. ಬ್ರಿಟಿಷರ ಆರ್ಭಟಕ್ಕೆ ಜನಗಳು ಬೇಸತ್ತಿದ್ದರು. ಶಾಂತಿಯ ಕಟ್ಟೆ ಒಡೆದಿತ್ತು. ಕೋಪದ ಬಿರುಗಾಳಿ ಎದ್ದಿತ್ತು. ರೈತರು, ಸಾಮಾನ್ಯ ಜನರು, ಸಿಪಾಯಿಗಳು ಎಲ್ಲರೂ ಒಂದಾಗಿ ನಿಂತಿದ್ದರು. ಇದು ಭೂಮಿ ತಾಯಿಯ ಕೂಗಾಗಿತ್ತು. ಅದೇ ಸಿಪಾಯಿ ದಂಗೆ. ಆದರೆ ಬ್ರಿಟಿಷರ ಅಡ್ವಾನ್ಸ್ಡ್ ವೆಪನ್ಸ್ ಹಾಗೂ ಕುತಂತ್ರಗಳಿಂದ ಜನರ ಬಂಡಾಯ ಸೋಲೊಪ್ಪಿಕೊಂಡಿತ್ತು. ಆದರೆ ಜನರ ಹೃದಯದಲ್ಲಿ ಸ್ವಾತಂತ್ರ್ಯದ ಜ್ವಾಲೆ ಹೊತ್ತಿತ್ತು. ಆ ಜ್ವಾಲೆ ಮುಂದಿನ ಪೀಳಿಗೆಯ ಹೋರಾಟಕ್ಕೆ ದಾರಿ ತೋರಿಸಿತ್ತು. ಈಸ್ಟ್ ಇಂಡಿಯಾ ಕಂಪನಿಯ ನಂತರ ನೇರವಾಗಿ ಬ್ರಿಟಿಷ್ ಸರ್ಕಾರ ಹಿಡಿತ ಸಾಧಿಸಿತ್ತು. ಸ್ಥಳೀಯ ಕೈಗಾರಿಕೆಗಳನ್ನು ಮುಚ್ಚಿಸಿದರು. ಕೃಷಿಕರ ಮೇಲೆ ಭಾರೀ ತೆರಿಗೆ ಹಾಕಿದರು. ಕ್ರಮೇಣವಾಗಿ ದೇಶದ ಸಂಪತ್ತು ಲಂಡನ್ ಹಾದಿ ಹಿಡಿದಿತ್ತು. ಭಾರತ ಹಸಿವಿನಿಂದ ನರಳುತ್ತಿದ್ದರೂ ಬ್ರಿಟಿಷರ ಖಜಾನೆ ತುಂಬುತ್ತಿತ್ತು.
ಈ ಕತ್ತಲೆಯ ಮಧ್ಯೆ ಕಿರಣಗಳಂತೆ ಸಾಮಾಜಿಕ ಪರಿವರ್ತಕರು ಎದ್ದರು. ರಾಜಾರಾಮ್ ಮೋಹನ್ ರಾಯ್ ಸತಿ ಪದ್ಧತಿಯ ವಿರುದ್ಧ ಹೋರಾಟ ಮಾಡಿದ್ರು. ಈಶ್ವರಚಂದ್ರ ವಿದ್ಯಾಸಾಗರ್ ಮಹಿಳಾ ಶಿಕ್ಷಣದ ಪರ ನಿಂತರು. ನಂತರ ಸ್ವಾಮಿ ವಿವೇಕಾನಂದರು ಯುವಕರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಲು ಸ್ಫೂರ್ತಿಯ ನಡೆಗೆಯನ್ನು ಆಯ್ದುಕೊಂಡ್ರು. 1885ರಲ್ಲಿ ಪ್ರಥಮ ಬಾರಿಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹುಟ್ಟಿತು. ಬಾಲ ಗಂಗಾಧರ ತಿಲಕ್ ಅವರು ಸ್ವರಾಜ್ಯ ನಮ್ಮ ಹಕ್ಕು ಎಂದು ಘೋಷಿಸಿದರು. ದೇಶದ ಜನತೆ ಸಂಘಟಿತರಾಗಲು ಪ್ರಾರಂಭಿಸಿದರು. ಸ್ವಾತಂತ್ರ್ಯದ ಹೋರಾಟದಲ್ಲಿ 2 ದಾರಿಗಳು ಹುಟ್ಕೊಂಡವು. ಒಂದು ಅಹಿಂಸೆಯ ಮಾರ್ಗ, ಮತ್ತೊಂದು ಶಸ್ತ್ರ ಹಿಡಿದ ಹೋರಾಟ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು, ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಸಾರಿ ಹೇಳಿದರು. ಅವರ ಕೂಗು ದೇಶದಾದ್ಯಂತ ಸಂಚಲನವನ್ನು ಮೂಡಿಸಿತ್ತು. ಪ್ರತಿ ಪ್ರಜೆಯನ್ನು ಬಡಿದೆಬ್ಬಿಸಿತ್ತು. ಅವರ ಇಂಡಿಯನ್ ನ್ಯಾಷನಲ್ ಆರ್ಮಿ ದಕ್ಷಿಣ ಏಷ್ಯಾದಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧ ಸಾರಿತ್ತು. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ರಂಥವರು ತಮ್ಮ ರಕ್ತವನ್ನು ತಾಯ್ನಾಡಿಗೆ ಅರ್ಪಿಸಿದರು. ಕರ್ನಾಟಕದ ಹೋರಾಟಗಾರರು ಕೂಡ ಹಿಂಸಾತ್ಮಕ ಹೋರಾಟಕ್ಕೆ ಕೈ ಹಾಕಿದರು. ಸಂಗೊಳ್ಳಿ ರಾಯಣ್ಣನವರು ಬ್ರಿಟಿಷ್ ವಿರುದ್ಧ ಶೂರತನದಿಂದ ಹೋರಾಡಿ ತಮ್ಮ ಪ್ರಾಣವನ್ನು ಅರ್ಪಿಸಿದರು. ಕಿತ್ತೂರು ರಾಣಿ ಚೆನ್ನಮ್ಮನಂಥ ಮಹಿಳೆಯು ಕೂಡ ಬ್ರಿಟಿಷರ ಆಕ್ರಮಣವನ್ನು ತಡೆಯಲು ತಮ್ಮ ಪ್ರಾಣ ತ್ಯಾಗ ಮಾಡಿದರು. ಆಲೂರು ವೆಂಕಟರಾವ್ ಅಂತವರು ಜನರಲ್ಲಿ ರಾಷ್ಟ್ರೀಯ ಚೈತನ್ಯ ಬೆಳೆಸಿದರು. ಈ ನಡುವೆ ಮಹಾತ್ಮ ಗಾಂಧಿಯವರು ಅಹಿಂಸಾ ಮತ್ತು ಸತ್ಯಾಗ್ರಹದ ಮಾರ್ಗದಲ್ಲಿ ಕೋಟ್ಯಾಂತರ ಜನರನ್ನು ಸಂಘಟಿಸಿದರು. ಉಪ್ಪಿನ ಸತ್ಯಾಗ್ರಹ, ಭಾರತ್ ಬಿಡೋ ಚಳುವಳಿ ಮೂಲಕ ಅವರು ಬ್ರಿಟಿಷರ ಮೇಲೆ ಅಂತಾರಾಷ್ಟ್ರೀಯ ಒತ್ತಡವನ್ನು ಹೆಚ್ಚಿಸಿದರು. ಇವೆಲ್ಲದರ ತೀವ್ರ ಸ್ವರೂಪದ ಪರಿಣಾಮವಾಗಿ ದ್ವಿತೀಯ ವಿಶ್ವಯುದ್ಧದ ನಂತರ ಬ್ರಿಟಿಷರ ಶಕ್ತಿ ಕುಂದಿತ್ತು ಹಾಗೂ ಭಾರತದಲ್ಲೂ ಸಂಪತ್ತು ಕುಸಿದಿತ್ತು. ಕೊನೆಯಲ್ಲಿ ಆಗಸ್ಟ್ 15, 1947ರಲ್ಲಿ ಸ್ವಾತಂತ್ರ್ಯದ ಬೆಳಕು ಹೊಳೆಯಿತು. ಆದರೆ ಸ್ವಾತಂತ್ರ್ಯದ ಸಂತಸ ಹೆಚ್ಚು ದಿನ ಉಳಿಯಲಿಲ್ಲ. ಸ್ವಾತಂತ್ರ್ಯದ ನೆರಳಿನಲ್ಲೇ ನಡೆದಿತ್ತು ವಿಭಜನೆ. ಭಾರತ ಹಾಗೂ ಪಾಕಿಸ್ತಾನ 2 ರಾಷ್ಟ್ರಗಳಾಗಿ ಹುಟ್ಟಿದವು. ಲಕ್ಷಾಂತರ ಜನ ವಲಸೆ ಹೋದರು. ಸಾವಿರಾರು ಜೀವಗಳು ಬಲಿಯಾದವು. ಸ್ವಾತಂತ್ರ್ಯದ ಸಂತೋಷ ಕಣ್ಣೀರಿನಿಂದ ತೇವವಾಯಿತು. ಇವೆಲ್ಲವುಗಳ ನಂತರ ಮೊಸಳೆಗಳಂತೆ ಕಿತ್ತು ತಿನ್ನುವ ಬ್ರಿಟಿಷರು ಇನ್ನು ನಮ್ಮಿಂದ ಹೊರಟ್ರು ಅಂತ ಖುಷಿಪಟ್ಟ ಸಣ್ಣ ಮೀನುಗಳಿಗೆ ಗೊತ್ತಿಲ್ಲದೆ ಇದ್ದಿದ್ದೇನೆಂದರೆ ನಮ್ಮಲ್ಲೇ ದೊಡ್ಡ ಮೀನುಗಳಿವೆ, ತಿಮಿಂಗಲಗಳಿವೆ ಅಂತ. ಲಂಚ, ಭ್ರಷ್ಟಾಚಾರ, ಮೋಸ, ಆಂತರಿಕ ದ್ವೇಷಗಳಿಂದ ಸಮಾಜ ತುಂಬಿ ತುಳುಕುತ್ತಾ ಇದೆ. ಇವೆಲ್ಲದಕ್ಕೂ ಕಾರಣ ದೊಡ್ಡ ಮೀನುಗಳು, ತಿಮಿಂಗಲಗಳಲ್ಲ. ಆ ದೊಡ್ಡ ಮೀನುಗಳು, ತಿಮಿಂಗಲಗಳನ್ನು ಬೆಳೆಸ್ತಾ ಇರೋ ಸಣ್ಣ ಮೀನುಗಳೇ, ಅಂದರೆ ನಾವುಗಳೇ. ನಮ್ಮ ಆಯ್ಕೆ ಯಾವತ್ತು ಸರಿಯಾಗುತ್ತೋ ಆವತ್ತು ನಿಜಕ್ಕೂ ದೇಶ ಸುಧಾರಿಸುತ್ತೆ. ನಾವು ಆಯ್ಕೆ ಮಾಡಿರೋರಲ್ಲಿ ಕೆಲವರು ನಿಜಕ್ಕೂ ಒಳ್ಳೆ ಮನುಷ್ಯರು ಇದ್ದಾರೆ, ಆದರೆ ಕೇವಲ ಬೆರಳೆಣಿಕೆಯಷ್ಟು ಜನ ಅಷ್ಟೇ. ಇವತ್ತು ನಾವು ಆಗ್ತಿರೋ ಒಂದು ಓಟಿನಿಂದ ಹಿಂದೆ ಸಾಕಷ್ಟು ಜೀವಗಳು ಬಲಿಯಾಗಿವೆ, ಸಾಕಷ್ಟು ನೆತ್ತರು ಹರಿದಿದೆ, ಸಾಕಷ್ಟು ಜನ ಬ್ರಿಟಿಷರ ಗುಂಡಿಗೆ ಎದೆ ಕೊಟ್ಟು ಬಲಿಯಾಗಿದ್ದಾರೆ. ಹೀಗಾಗಿ ನಮ್ಮ ಓಟನ್ನು ಯಾವತ್ತೂ ಕಾಟಾಚಾರಕ್ಕೆ ಹಾಕೋಕೆ ಹೋಗ್ಬಾರ್ದು. ಹಣ, ಎಂಡ, ಸೀರೆ, ಕುಕ್ಕರ್ಗೆ ಮಾರ್ಕೋಬಾರ್ದು. ಇನ್ನೊಂದಷ್ಟು ಮ್ಯಾನಿಪುಲೇಟಿಂಗ್ ವಿಷಯಗಳಿಗೆ ತಲೆ ಕೆಡಿಸ್ಕೋಬಾರ್ದು. ಇಟ್ಟಿರೋ 3ರಲ್ಲಿ ಉತ್ತಮನ ಯಾರು ಅಂತ ಹುಡ್ಕೋದನ್ನ ನಿಲ್ಲಿಸ್ಬೇಕು. ಉಳಿದವ್ರು ಯಾರು ಅನ್ನೋದನ್ನ ಗುರುತಿಸ್ಬೇಕಾಗಿದೆ.
ನಮಗೆ ಕನ್ವಿನ್ಸ್ ಆಗೋ ಕ್ಯಾಂಡಿಡೇಟ್ ಯಾರೂ ಇಲ್ಲದೇ ಇದ್ದ ಸಮಯದಲ್ಲಿ ನಮ್ಮಲ್ಲೇ ಒಬ್ಬನನ್ನು ನಿಲ್ಲಿಸಿ ಗೆಲ್ಲಿಸುವ ಜವಾಬ್ದಾರಿಯನ್ನು ತಗೋಬೇಕಾಗಿದೆ. ಇದೆಲ್ಲ ವಿಪರೀತ ತಲೆನೋವು ನಮ್ಗೆ ಯಾಕೆ ಅನ್ನೋರಿಗೆ ನೀವು ಯಾವತ್ತಾದರೂ ಯೋಚಿಸಿದ್ದೀರಾ? ನಮ್ಮ ದೇಶದ ಸೈನಿಕರ ಬಗ್ಗೆ, ಅವರು ತಗೊಳ್ಳೋ ರಿಸ್ಕ್ ಬಗ್ಗೆ. ನಮಗೋಸ್ಕರ, ನಮ್ಮ ದೇಶಕ್ಕೋಸ್ಕರ ವರ್ಷಾನುಗಟ್ಟಲೆ ಬಾರ್ಡರ್ನಲ್ಲಿ ನಿಂತು ತಂದೆ, ತಾಯಿ, ಹೆಂಡತಿ, ಮಕ್ಕಳು ಎಲ್ಲರನ್ನ ಬಿಟ್ಟು ದೇಶವೇ ಎಲ್ಲ ಅಂತ ನಿಂತಿರೋರ ಬಗ್ಗೆ ಯಾವತ್ತಾದರೂ ಯೋಚಿಸಿದ್ದೀರಾ? ಅವರ ಕುಟುಂಬದ ಬಗ್ಗೆ ಯಾವತ್ತಾದರೂ ಯೋಚಿಸಿದ್ದೀರಾ? ವರ್ಷಾನುಗಟ್ಟಲೆ ತಮ್ಮ ಮಕ್ಕಳನ್ನು ನೋಡದೇ ಇರೋ ತಂದೆ ತಾಯಿಗಳು, ತಮ್ಮ ಕನಸುಗಳನ್ನೆಲ್ಲ ಹೂತಾಕಿ ಕಲ್ಲಿನಂತೆ ಬದುಕ್ತಿರೋ ಅವರ ಹೆಂಡತಿ ಮಕ್ಕಳ ಬಗ್ಗೆ ಯೋಚಿಸಿದ್ದೀರಾ? ಪ್ರತಿಯೊಬ್ಬ ಸೈನಿಕನು ತನ್ನ ಪ್ರಾಣವನ್ನು ಕೊಡೋದಕ್ಕೆ ರೆಡಿಯಾಗಿರ್ತಾನೆ. ಒಂದು ವೇಳೆ ಅಂಥ ದಿನ ಬಂದರೆ ಅವನ ಕುಟುಂಬಕ್ಕೆ ಆಗುವ ನೋವಿನ ಬಗ್ಗೆ ಯೋಚಿಸಿದ್ದೀರಾ? ಇನ್ನು ರಾತ್ರಿ ಹಗಲು ಅಂದೇ ಕಷ್ಟಪಟ್ಟು ಓದಿ ವರ್ಷಾನುಗಟ್ಟಲೆ ಕಷ್ಟಪಟ್ಟು IAS IPSಗಳಾಗುವಂಥ ಆಫೀಸರ್ಗಳ ಬಗ್ಗೆ ಯೋಚಿಸಿದ್ದೀರಾ? ಆನೆಸ್ಟ್ ಆಗಿರೋರಿಗೆ ಆಗೋ ವರ್ಕ್ ಪ್ರೆಷರು, ಸಸ್ಪೆನ್ಷನ್ನು, ಟ್ರಾನ್ಸ್ಫರು, VRS ಇವೆಲ್ಲದರ ಬಗ್ಗೆ ಯೋಚಿಸಿದ್ದೀರಾ? ಬೇಡ. ದೇಶಕ್ಕೋಸ್ಕರ ಕೆಲಸ ಮಾಡ್ತಿರೋ ಪ್ರತಿಯೊಬ್ಬ ಆನೆಸ್ಟ್ ವ್ಯಕ್ತಿ ಅನುಭವಿಸ್ತಿರೋ ಕಷ್ಟದ ಬಗ್ಗೆ ಒಮ್ಮೆ ಯೋಚನೆ ಮಾಡಬೇಕಲ್ವ? ಇವೆಲ್ಲದರ ಆಚೆಗೆ ಲಂಚ, ಭ್ರಷ್ಟಾಚಾರ. ರೈತ ಈ ದೇಶದ ಬೆನ್ನೆಲುಬು. ಕೇಳೋದಕ್ಕೆ ಚೆನ್ನಾಗಿದೆ ಲೈನು, ಆದರೆ ಅವನ ಕಷ್ಟ ದೇವ್ರಿಗೆ ಮುಟ್ಟುತ್ತೆ. ಏನು ಬಿತ್ತಬೇಕು, ಏನು ಬೆಳಿಬೇಕು, ಯಾವಾಗ ಬೆಳಿಬೇಕು, ಎಷ್ಟು ಬೆಳಿಬೇಕು, ಬೆಳೆದಿದ್ದನ್ನು ಅದು ಹೆಂಗೆ ಮಾರಬೇಕು, ಯಾರೂ ಹೇಳೋರಿಲ್ಲ, ಕೇಳೋರು ಇಲ್ಲ. ಯಾವುದಾದ್ರೂ ಹೊಸ ಬೆಳೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ವಿಡಿಯೋದ ಕಾಮೆಂಟ್ಸ್ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ಅವ್ರ ಪರಿಸ್ಥಿತಿ ಏನು ಅಂತ. ಅಣ್ಣ, ಈ ಬೆಳೆ ಬಗ್ಗೆ ನಮಗೂ ಮಾಹಿತಿ ಕೊಡಿ, ನಿಮ್ಮ ನಂಬರ್ ಸ್ವಲ್ಪ ಕೊಡಿ ಸ್ವಾಮಿ ಅಂತ ಕೇಳ್ಕೊತಾ ಇದ್ದಾರೆ. ಒಳ್ಳೆ ಮಾರ್ಗದರ್ಶನದ ಅವಶ್ಯಕತೆ ಸಾಕಷ್ಟಿದೆ. ಮಳೆ ಮೇಲೆ ಭರವಸೆ ಇಲ್ಲ. ಇವೆಲ್ಲದರ ಮಧ್ಯೆ ಮುಳುಗಿ ಎದ್ದು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡು ಒಂದು ದಿನ ಪಿನಾಯ್ಲೋ ಪಾಲಿಡಾಲೋ ಕುಡಿದು ಹೊರಡ್ತಿದ್ದಾರೆ. ಅವ್ರಿಗೆ ಬೇಕಿರೋದು ಸತ್ ಮೇಲೆ ಸಿಗೋ ಒಂದು ಚೆಕ್ಕು, 4 ಸಾಂತ್ವನದ ಮಾತಲ್ಲ, ಬದುಕಿದ್ದಾಗ ಭರವಸೆ. ಈ ಸಿಸ್ಟಮ್ನಲ್ಲಿ ಆಗಬೇಕಾಗಿರೋ ಒಂದಷ್ಟು ಬದಲಾವಣೆ. ಇನ್ನೂ ಬದಲಾಗಬೇಕಾಗಿರೋದು ಬಹಳಷ್ಟಿದೆ. ಆದರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಮೆಂಟಾಲಿಟಿ. ಇನ್ನು ಮತದಾನದ ದಿನ ಒಕೇಶನ್ ಪ್ಲ್ಯಾನ್ ಮಾಡಿ ಹಾಲಿಡೇ ಎಂಜಾಯ್ ಮಾಡೋ ಕೆಲವು ಜನಗಳಿಗೆ ಹೇಳೋದಿಷ್ಟೇ, ಹೊರಟುಬಿಡಿ ದೇಶ ಬಿಟ್ಟು. ನಿಮ್ಮಿಂದ ಈ ದೇಶಕ್ಕೆ ಯಾವುದೇ ಪ್ರಯೋಜನ ಇಲ್ಲ. ಕೊನೆಯದಾಗಿ ಎಲ್ರಿಗೂ ಹೇಳೋದಿಷ್ಟೇ, ಮುಂದಿನ ಎಲೆಕ್ಷನ್ನ ಹಿಂದಿನ ದಿನ ಸಾಧ್ಯವಾದರೆ ಈ ವಿಡಿಯೋವನ್ನು ಮತ್ತೊಮ್ಮೆ ನೋಡಿ. ಈ ಸ್ವತಂತ್ರದ ಪಯಣ ನಮಗೆ ಕಲಿಸೋದೇನೆಂದರೆ, ಸ್ವತಂತ್ರ ಉಚಿತವಲ್ಲ, ಅದನ್ನು ಗೆಲ್ಲಬೇಕು ಮತ್ತು ಗೆದ್ದ ನಂತರ ಅದನ್ನು ಕಾಪಾಡಬೇಕು. ಏಕತೆ, ಜ್ಞಾನ, ಧೈರ್ಯ ಇವೇ ನಮ್ಮ ನಿಜವಾದ ಶಕ್ತಿಗಳು. ನಾವು ಒಗ್ಗಟ್ಟಿನಿಂದ ಇದ್ದರೆ ಯಾವ ಶಕ್ತಿ ನಮ್ಮನ್ನು ಸೋಲಿಸೋದಕ್ಕೆ ಸಾಧ್ಯ ಇಲ್ಲ. ಕಂಟೆಂಟ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.